ಮನ್ರೇಗಾ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಟೀಕೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾರ ಸ್ಟೇಟ್ಮೆಂಟ್ಗೂ ಕೂಡ ರಿಯಾಕ್ಷನ್ ಮಾಡೋದಿಲ್ಲ. ಮನ್ರೇಗಾ ರೈಟ್ ಟು ವರ್ಕ್ ಕಾರಣಕ್ಕಾಗಿ ಕೊಡುಗೆ ಕೊಟ್ಟಿದ್ದು. ಮನಮೋಹನ್ ಸಿಂಗ್ ತಂದಿರುವಂತಹ ಕಾನೂನು ಬಡವರ ಹೊಟ್ಟೆ ತುಂಬಿಸೋದಕ್ಕೆ, ಬಡವರಿಗೆ ಸಹಾಯ ಮಾಡುವ ಕಾನೂನಿಗೆ ಕೊಡಲಿ, ಬಡವರಿಗೆ ಸಹಾಯ ಮಾಡುವ ಕಾನೂನಿಗೆ ಕೊಡಲಿ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಪಂಚಾಯಿತಿಯಲ್ಲಿ ನಡೆಯುವಂತಹ ಕೆಲಸಗಳಿಗೆ ಅಡ್ಡಗಾಲು ಹಾಕುವಂತ ಯೋಜನೆ ಇದು. 60-40 ಅಂತ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಿದ್ದಾರೆ. ಬಡವರಿಗೆ ಸಿಗೋದನ್ನು ಕೂಡ ನಿಲ್ಲಿಸಬೇಕು ಅನ್ನೋದು ಅವರ ಉದ್ದೇಶ ಅಷ್ಟೇ ಅಂತೇಳಿ ಮತ್ತೊಮ್ಮೆ ಆಕ್ರೋಶ ಹೊರಹಾಕಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಇದೇ ರೀತಿ ಒಂದೊಂದಾಗಿ ಇದೆಲ್ಲವೂ ಕೂಡ ತೆಗಿಬೇಕು ಅಂತೇಳಿ ಅವರ ಇಚ್ಛೆ. ಬಡವರಿಗೆ ಸಿಗೋದನ್ನ ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಏನೇ ಸ್ಪಷ್ಟನೆ ಕೊಟ್ಟರೂ ಕೂಡ ಅದು ಸರಿಯಲ್ಲ. ಯಾರಿದನ್ನ ಕ್ರಿಟಿಸೈಸ್ ಮಾಡ್ತಾರೋ, ಮನರೇಗಾ ತೆಗಿಬೇಕು ಅಂತಾರೋ ಅವರ ಬಳಿಯೇ ಆಡಿಟ್ ಸಂಸ್ಥೆ ಇದೆ, ಮಾಡ್ಲಿ ಬಿಡಿ ಅಂತ ಹೇಳಿ ಇದಕ್ಕೆ ಇದೀಗ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಗರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ವಿರೋಧ ಪಕ್ಷದವರಿಗೆ ಅದರ ಕಾರ್ಯಕ್ರಮ ಅದಕ್ಕಾಗಿ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ. ರಾಹುಲ್ ಗಾಂಧಿನೂ ಕೂಡ ಮೊದಲಿಂದ ಹೇಳ್ತಾ ಇದ್ದರು. ಇದು ಈಗಾಗಲೇ ಈಗೆಲ್ಲರೂ ಶುರು ಮಾಡಿದ್ದಾರೆ. ಕೂಡ ಆ ಸಮಸ್ಯೆಯನ್ನು ಕೂಡ ಎತ್ಕೊಂಡಿದ್ದಾರೆ. ಒಂಥರ ದೇಶದಲ್ಲೇ ಈ SIR ಒಂದು ಮುಂದಿಟ್ಕೊಂಡು ವಿರೋಧ ಪಕ್ಷದವರಿಗೆ ಸೋಲಿಸಬೇಕು ಅದರ ಕಾರ್ಯಕ್ರಮ ಅದಕ್ಕಾಗಿ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ. ರಾಹುಲ್ ಗಾಂಧಿನೂ ಕೂಡ ಮೊದಲಿಂದ ಹೇಳ್ತಾ ಇದ್ದರು.